ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಕಲಿ ಸಿಬ್ಬಂದಿಯ ಕಾರುಬಾರು. ಅಸಲಿ ಯಾರು ನಕಲಿ ಯಾರು ಎಂಬುದು ತಿಳಿಯದೆ ಸಾರ್ವಜನಿಕರ ಗೊಂದಲ. ಅಸಲಿ ಅಧಿಕಾರಿಗಳಿಂದ ನಕಲಿ ಸಿಬ್ಬಂದಿಗಳನ್ನಿಟ್ಟುಕೊಂಡು ಕಳ್ಳಾಟ. ಹೂವಿನ ಕರಗ ಹೊತ್ತು ರಾತ್ರಿಯಿಡೀ ನೃತ್ಯ ಮಾಡಿದ ಮಹಿಳೆ. ಚಿಕ್ಕಬಳ್ಳಾಪುರದ ಮಹೇಶ್ವರಮ್ಮ ಕರಗ ಮಹೋತ್ಸವ ಅದ್ದೂರಿ. ಮಳೆಯನ್ನು ಲೆಕ್ಕಿಸದೆ ಭಾಗವಹಿಸಿದ ಜನ. ದ್ರೌಪದಮ್ಮ ದೇವರ ಹೂವಿನ ಕರಗ ಹೊತ್ತ ಮಹಿಳೆ. ಬಿರುಗಾಳಿ ಮಳೆಗೆ ನೆಲಕ್ಕುರುಳಿದ ದಾಳಿಂಬೆ ಹೂಗಳು. ಚಿಕ್ಕಬಳ್ಳಾಪುರದ ದಾಳಿಂಬೆ ರೈತನ ಕನಸು ಭಗ್ನ. ಮಣ್ಣು ಪಾಲಾದ ದಾಳಿಂಬೆ ರೈತನ ನಿರೀಕ್ಷೆಗಳು. ಮುಂಗಾರು ಪೂರ್ವ ಮಳೆಯಿಂದ ದಾಳಿಂಬೆ ರೈತನಿಗೆ ಪೆಟ್ಟು. ಶೇರ್ಖಾನ್ ಕೋಟೆ ಕೆರೆ ಏರಿ ತಡೆಗೋಡೆ ಪತನ. ಕಬ್ಬಿಣ ತಡೆಗೋಡೆ ಬಾಗಿ ಅಪಾಯಕ್ಕೆ ಆಹ್ವಾನಿಸುತ್ತಿದೆ. ಅಪಘಾತದಿಂದ ಕೆಳಕ್ಕೆ ಬಾಗಿರುವ ಕಬ್ಬಿಣದ ತಡೆಗೋಡೆ ದುರಸ್ತಿ ಮಾಡದಿದ್ದರೆ ಕಾದಿದೆ ಅಪಾಯ. ವಾರ್ತೆಗಳ ವಿವರ. ಅದು ಸರ್ಕಾರದಲ್ಲಿ ಪ್ರಮುಖ ಇಲಾಖೆ. ಮನೆ, ನಿವೇಶನ, ಜಮೀನು ನೋಂದಣಿ ಮಾಡಿಕೊಡುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಆದರೆ ಮಹತ್ವದ ಇಲಾಖೆಯಲ್ಲಿ ಸ್ವತಃ ಅಸಲಿ ಅಧಿಕಾರಿಗಳು ಅನಧಿಕೃತ ಅಕ್ರಮವಾಗಿ ನಕಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಅವರ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪನೋಂದಣಾಧಿಕಾರಿ ಕಚೇರಿ. ಈ ಕಚೇರಿಯಲ್ಲಿ ಅಸಲಿ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳಿಗಿಂತ ನಕಲಿ ಸಿಬ್ಬಂದಿಗಳು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಯಾವುದೇ ದಾಖಲೆ ಏನೇ ನೋಂದಣಿ ಮಾಡಿಸಬೇಕು ಅಂದರೆ ಕಚೇರಿಯಲ್ಲಿ ಅಸಲಿ ಅಧಿಕಾರಿಗಳು ಅನಧಿಕೃತ ಅಕ್ರಮವಾಗಿ ಸಾಗಿಸಿಕೊಂಡಿರುವ ಕೆಲವರ ಕೈಗೆ ಲಂಚ ಕೊಟ್ಟರೆ ಮಾತ್ರ ಮುಂದಿನ ಕೆಲಸ. ಸರ್ಕಾರಿ ಸಿಬ್ಬಂದಿಗಳಂತೆ ಅನಧಿಕೃತ ವ್ಯಕ್ತಿ ಪ್ರೀತಂ ಎಂಬುವವರು ಸರ್ಕಾರಿ ಕಡತಗಳ ನಿರ್ವಹಣೆ ಮಾಡುತ್ತಿದ್ದಾರೆ. ದೇವನಹಳ್ಳಿ ಮೂಲದ ಕೃಷ್ಣಪ್ಪ ಎಂಬುವವರು ಕಳೆದ 3 ತಿಂಗಳುಗಳಿಂದ ಜಮೀನಿನ ದಾಖಲೆಗಾಗಿ ಬೇಡಿಕೊಳ್ತಿದ್ರೂ ಕ್ಯಾರೆ ಎಂದಿಲ್ಲ. ಇದರಿಂದ ಆಕ್ರೋಶಗೊಂಡ ಕೃಷ್ಣಪ್ಪ ಕಚೇರಿಗೆ ಆಗಮಿಸಿ ಕೂಗಾಡುತ್ತಿದ್ದಂತೆ ಅನಧಿಕೃತ ವ್ಯಕ್ತಿ ಪ್ರೀತಂ ಬಂಡವಾಳ ಬಯಲಾಗಿದೆ. ಆಮೇಲೆ ಅಲ್ಲಿ ಕೊಟ್ಮೇಲೆ ಅವ್ರು ಅವ್ರನ್ನೇ ಹೋಗ್ತಿರ್ತಾರೆ. ಬರಲಿ, ಇದನ್ನ ರೆಡಿ ಮಾಡಿಸಿ ಕಳಿಸ್ತೀನಿ ಡಿ ಆರ್ ಆಫೀಸ್ಗೆ. ಕ್ಲೀನ್ ಮಾಡಿಸಿಲ್ಲ ಸರ್, ಓಡಾಡ್ತಾ ಇದ್ರು. ಒಂದು ರೆಕಾರ್ಡ್ ನೀನು ಕೊಟ್ಟ ಮೇಲೆ ನನ್ನ ಹತ್ರ ಬಂದಿದ್ದೀನಿ ಸರ್. ನಿಮ್ಮ ಹತ್ರ ನಾವೇ ಮಾಡ್ತೀವಿ, ಇವಾಗ ಅವರೇ ಮಾಡ್ತಾ ಇದ್ರು. ಸಿಸ್ಟಮ್ ಅವರೇ ಮಾಡ್ತಾ ಇದ್ರು. 3 ತಿಂಗಳಿಂದ ಓಡಾಡ್ತಿದ್ದೀನಿ ಅಂತಿದೆಯಲ್ಲಪ್ಪ, ನಮ್ಮ ಹತ್ರ ಒಂದೇ ನಾವು ಬಂದಿದ್ಯಾ ಸರ್? ನಿಮ್ಮ ಹತ್ರ ಬರ್ಬೇಕಂತ ಅವ್ರು ಏನ್ ಮಾಡ್ತಾರೆ, ನಾವೇ ಮಾಡ್ಕೊಡ್ತೀವಿ ಅಂತ. ಅಲ್ಲಿ ಕೇಳಬಾರ್ದು. ನಿಮ್ಮ ಹತ್ರ ಬಂದು ಅದು ಹೋಗ್ರಿ ಅಂತೀರಾ? ನಾನು ಕೇಳಬೇಕಾಯ್ತು. ಕೇಳಿ ಬಂದು ಕೇಳಿದ್ರೆ ಅಲ್ಲೇ ಹೋಗಿ ಸಾಹೇಬ್ ಸೈನ್ ಕಳಿಸಿರ್ತಾರೆ. ಅದಕ್ಕೆ ಅಲ್ಲೇ ಹೋಗಿ ಮಾತಾಡ್ತಾರೆ. ರೆಡಿ ಮಾಡಿಸಿ ಹೇಳ್ಬೇಕು, ನೀವು ಕಳಿಸ್ತೀನಿ. ನಮ್ಮ ಹತ್ರ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ ಸರ್? ನೀವು ಬರಲೇ ಇಲ್ವಲ್ಲ? ಯಾಕೆ ಬಂದಿರೋ ಸರ್? ಟೈಮ್ ಬಂದಿನಿ, ಅಲ್ಲೇ ಕಳಿಸಿದ್ರಿ ನೀವು. ರೆಕಾರ್ಡ್ ಹೋಗಿ ಸುಳ್ಳು ಹೇಳೋದು. ಹೌದು ಸರ್, ಸುಳ್ಳು ಹೇಳಿದ್ರೆ ನಾನು ಬಂದೋಗಿದ್ದೀನಿ. ಸುಳ್ಳು ಹೇಳಿ ಅಲ್ಲೇ ಹೋಗಿ ಅಂತ ಹೇಳಿದ್ರ. ಬಂದೇ ಇಲ್ಲ. ನಾನು ಯಾಕೆ ಬಂದಿಲ್ಲ ಸರ್? ನಾನು ಬಂದಿದ್ದೀನಿ. ಬೇಗ ಸಿಸಿ ಕ್ಯಾಮೆರಾ ಚೆಕ್ ಮಾಡಿ. ಬೇಕಾದ್ರೆ ಟೈಮ್ ಬಂದೋಗಿದ್ದೀನಿ, ಅಲ್ಲೇ ಕಳಿಸಿದ್ರೆ ನೀವು. ಆಮೇಲೆ ಬಿಸಿ ಇದ್ದೀವಿ, ಆಮೇಲೆ ಬನ್ನಿ ಅಂತೀರಾ, ಅಲ್ಲಿ ಹೋಗಿ ಅಂತೀರಾ, ರೆಕಾರ್ಡ್ ತಗೊಂಡ್ರಿ ಅಂತೀರಾ. ಚಿಕ್ಕಬಳ್ಳಾಪುರ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಡೀಡ್ ರೈಟರ್ ಹೊನ್ನೇನಹಳ್ಳಿ ಶ್ರೀಧರ್ ಎಂಬ ಮಧ್ಯವರ್ತಿ ನೋಂದಣಾಧಿಕಾರಿ ಕಚೇರಿಯಲ್ಲಿ ಹೊರಗುತ್ತಿಗೆಯ ದಾರದ ಮೇಲೆ ಕಚೇರಿ ಒಳ ಸೇರಿಕೊಂಡು ನೋಂದಣಾಧಿಕಾರಿಗೆ ಬಾಸ್ನಂತೆ ಮಿಂಚುತ್ತಿದ್ದಾರೆ. ಲಂಚ ಬಾಕ ಅಧಿಕಾರಿಗಳಿಗೆ ಹೊನ್ನೇನಹಳ್ಳಿ ಶ್ರೀಧರ್ ಮೂಲಕ ವ್ಯವಹಾರ ಮಾಡುತ್ತಿದ್ದಾರೆ. ಹೊನ್ನೇನಹಳ್ಳಿ ಶ್ರೀಧರ್ ಕೆಲಸ ಮಾಡುವ ಬದಲು ಸಾರ್ವಜನಿಕರಿಂದ ಲಂಚ ಪಡೆಯಲು ನಿಯೋಜನೆಗೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದು, ಹೊನ್ನೇನಹಳ್ಳಿ ಶ್ರೀಧರ್ ಲಂಚ ಪಡೆಯುವ ದೃಶ್ಯಗಳನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಹಿಡಿದುಕೊಟ್ಟಿದ್ದಾರೆ. ಆದರೆ ಇತ್ತ ಪ್ರಭಾವಿ ನೋಂದಣಾಧಿಕಾರಿ ಮೋಹನ್ ತನಗೇನೂ ಗೊತ್ತಿಲ್ಲದಂತೆ ನಟನೆ ಮಾಡಿದ್ರು.
ಕೃಷ್ಣಪ್ಪ ಅಂತ 3 ಮಂತ್ಸ್ ಆಯ್ತು ನಾನು ಅರ್ಜಿ ಕೊಟ್ಟು ಒಂದು ಇ ಸಿ ತೊಗೊಳೋಕ್ಕೆ 3 ಮಂತ್ಸಿಂದ ಓಡಾಡ್ತಾ ಇದ್ದೀನಿ. ಕೊನೆಗೂ ಅಪ್ಸೆಟೇ ಮಾಡ್ತಾ ಇಲ್ಲ. ಇವತ್ತು ಬಾ ನಾಳೆ ಬಾ ಆಯ್ತು ಅಣ್ಣ ಮಾಡ್ತೀನಿ. 3 ಮಂತ್ಸ್ ಅದು ಅರ್ಜಿ ಇದರಲ್ಲಿ ಬರುತ್ತೆ, ಕೋರ್ಟಲ್ಲಿ ಬರುತ್ತೆ, ಇದು ನೀವು ಇದರಲ್ಲಿ ಪೋಸ್ಟಲ್ಲಿ ಬರುತ್ತೆ, DC ಆಫೀಸಿಂದ ಕಳಿಸ್ಬೇಕು. ಅವ್ರು ಸಬ್ ರಿಜಿಸ್ಟ್ರಾರ್ ರಜಾ ಹಾಕಿದ್ದಾರೆ, ಅದು ಇದು ಅಂತ ಹೇಳ್ತಾನೆ ಇದ್ದಾರೆ. 3 ಮಂತ್ಸಿಂದ ಓಡಾಡ್ತಾ ಇದ್ದೀನಿ. ಕೊನೆಗೂ ಅವ್ರಿಗೆ ಮನಸ್ಸಿನ ಒಂದು ಇದೇ ಮನಸ್ಥಿತಿನೇ ಅರ್ಥ ಮಾಡ್ಕೊಂತಿಲ್ಲ. ಕಾಮನ್ ಸೆನ್ಸೇ ಇಲ್ಲ ಸರ್ ಅವ್ರಿಗೆ. ನಾವು ಎಷ್ಟು ದಿವಸ ಓಡಾಡಕ್ಕೆ ಅಲ್ಲಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು ಬರಬೇಕು. ಡ್ಯೂಟಿ ಬಿಟ್ಟು ಬಂದಿಲ್ಲ. ಇ ಸಿಗೆ ಅಪ್ಲೈ ಮಾಡಿದ್ದೀವಿ ಸರ್. 40 years ಇ ಸಿ ಬೇಕು ನನಗೆ. ನಾನು ಎ ಸಿ ಕೊಡಲ್ಲ ಹಾಕಬೇಕು. ಅದು ಒಂದು ಹೆಸರು ಬಿಟ್ಟೋಗಿದೆ, ಅದಕ್ಕೋಸ್ಕರ ಇ ಸಿ ಬೇಕೇ ಬೇಕಂತ ಲಾಯರ್ ಮಾಡಿದೆ. ಕೊಡಿ ಅಂತ ಅಪ್ಲೈ ಮಾಡಿದ್ದೆ. ಆಯ್ತಣ್ಣ ಮಾಡ್ಕೊಡ್ತೀನಿ ಅಂದರು. ಈಗ ಶಿಥಿಲ ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ. ಅಂದರೆ ಅವ್ರು ಸ್ಟಾಪೇ ಇಲ್ಲ ಅಂತಾರೆ. ಮತ್ತು ಸ್ಟಾಪ್ ಆಗಿ ಯಾಕೆ ವರ್ಕ್ ಮಾಡ್ತಾರೆ? ಸ್ಟಾಪೇ ಇಲ್ಲ ಮೇಲೆ ಸ್ಟಾಪ್ ಆಗಿ ಯಾಕೆ ವರ್ಕ್ ಮಾಡ್ತಾರೆ? ಬರೋ ಕಸ್ಟಮರ್ನೆಲ್ಲ ಅವರೇ ಅಟೆಂಡ್ ಮಾಡ್ತಾರೆ. ಅವರು ಪ್ರೀತಮ್ಮನವರು ಅವರು ಸ್ಟಾಪ್ ಅಲ್ಲ ಅಂತಾರೆ. ಮತ್ತು ಅವ್ರ ಸಿಸ್ಟಮಲ್ಲೆಲ್ಲ ಅವರೇ ವರ್ಕ್ ಮಾಡ್ತಾರೆ. ಈಗ ಸಾಹೇಬರು ನೋಡಿದ್ದಾರೆ, ಸಿಸ್ಟಮಲ್ಲೆಲ್ಲ ಅವರೇ ವರ್ಕ್ ಮಾಡ್ತಾರೆ. ಎಲ್ಲ ಆಪ್ಷನ್ಸ್ ಅವರೇ ಮಾಡ್ತಾರೆ. ಬಂದು ಕಸ್ಟಮರ್ನೆಲ್ಲ ಅವರೇ ಅಟೆಂಡ್ ಮಾಡ್ತಾರೆ. ಮತ್ತು ಯಾಕೆ ಮಾಡ್ತಾರೆ? ಏನಕ್ಕೋಸ್ಕರ ಮಾಡ್ತಾರೆ? ನಾವೇನು ಮಾಡಬೇಕು? ಕಾನೂನಲ್ಲಿ ಈ ಥರ ಮಾಡಿದ್ರೆ ಅವ್ಯವಹಾರಗಳು ನಡೆದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಯಾರು ಇಟ್ಕೊಂಬೇಕು ಹೇಳಿ? ಬಂದಾಗೆಲ್ಲ ಅವರೇ ಇರ್ತಾರೆ, ಇವ್ರು ಯಾರೂ ಇರಲ್ಲ. ಈಗ ಇಲ್ಲ ಆಯಿತು ನಾನು ಸ್ಟಾಪ್ ಅಲ್ಲ ಅಂತ ಕಾಲದಲ್ಲಿ ಹೊರಟೋಗ್ತಾ ಇದ್ದಾರೆ. ಮತ್ತು ಇಷ್ಟು ದಿವಸ ಮಾಡಿದ್ದೆ ಯಾರೋ? ಮತ್ತು ಇವ್ರೇನು ಮಾಡ್ತಾರೆ? ಅಲ್ಲ ಇವ್ರೇನು ಮಾಡ್ತಾರೆ? ಇಲ್ಲಿ ಬರೋಂಥ ಕಸ್ಟಮರ್ಗೆ ಏನು ಮಾಡಬೇಕು, ಇಲ್ಲಿ ಬರೋಂಥವ್ರಿಗೆ ಏನು ಮಾಡಬೇಕು ನಾವು ಮಾನವೀಯತೆ ಬೇಡ ಹೋಗ್ಲಿ. ಅವನೇ ಹೇಳ್ತಾ ಇದ್ದಾನೆ ಪ್ರೀತಮ್ಮ ನಾನು ಸ್ಟಾಪ್ ಅಲ್ಲ ಅಂತ. ಸರ್ ಕೇಳಿದ್ರು ನೀವು ಏನು ಮಾಡ್ತಾರೆ ಸಿಸ್ಟಮ್ ಎಲ್ಲ ಆನ್ ಮಾಡ್ತಿದ್ದ, ನೀವು ಸ್ಟಾಪ್ ಅಲ್ಲ ಅಂದರೆ ನಾನು ಸ್ಟಾಪೇ ಅಲ್ಲ ಸರ್ ಅಂತ ಹೇಳ್ಬಿಟ್ಟು ಕಲ್ದಿರ ಹೊರಟ್ಬಿಟ್ಟ. ಅವನೇ ಸರ್ ಪ್ರೀತಮ್ಮೆ ತೊಗೊಂಡಿದ್ದು. ಅವತ್ತಿಂದ ನಾನು ಅವನೇ ಅಟೆಂಡ್ ಮಾಡ್ತಾ ಇದ್ದೀನಿ, ಅವನೇ ಕೇಳ್ತಾ ಇದ್ದೀನಿ. ಈಗ ಸ್ಟಾಪ್ ನನಗೆ ಈಗ ಗೊತ್ತಾಗಿದ್ದು, ಇವ್ರು ಮೀಡಿಯಾದವ್ರು ಬಂದಾಗ ಗೊತ್ತಾಗಿದ್ದು ಸ್ಟಾಪ್ ಅಲ್ಲ ಅನ್ನೋದು. ಅದುವರೆಗೂ ನಾವು ಎಲ್ಲ ಕೆಲಸನ ಅವರೇ ಮಾಡ್ತಾಯಿದ್ರು. ಗೊತ್ತಿಲ್ವಲ್ಲ ಸರ್, ಅವ್ರ ಆಫೀಸರ್ ಅನ್ಕೊಂಡಿದ್ವಿ ನಾವು, ಸ್ಟಾಪ್ ಅನ್ಕೊಂಡಿದ್ವಿ, ನಮ್ಗೆ ಗೊತ್ತಿಲ್ವಲ್ಲ. ನಾವು ಅಲ್ಲಿಂದ ಬರ್ತೀವಿ, ನಾವು ಯಾರಂತ ನೋಡ್ಬೇಕು ಹೇಳಿ? ಇಲ್ಲಿ 100 ಜನ ಇರ್ತಾರೆ, ಯಾರು ಅಂತ ತಿಳ್ಕೊಬೇಕು ಹೇಳಿ? ಈಗ ಯಾರೋ ಒಬ್ರು ನಿಮ್ಮಂತಾರೆ ಕುತ್ಕೊಂಡು ಮಾಡ್ತಾ ಇರ್ತಾರೆ, ಅದೇ ತಲೆ ತಿಳ್ಕೊಳ್ಳೋದು. ಈಗ ಎಷ್ಟೋ ನಕಲಿ ಮಾಡ್ತಾರೆ, ಪೊಲೀಸರೇ ನಕಲಿ ಮಾಡ್ತಾರೆ, ಡಾಕ್ಟರ್ ನಕಲಿ ಮಾಡ್ತಾರೆ, ಮಾಡಲ್ವಾ? ನಾವೇನು ತಿಳ್ಕೊಬೇಕು? ಎಲ್ಲ ನಕಲಿ ಇದೆ ತಾನೆ. ನಾವು ಸ್ಟಾಪ್ ಅಂತ ತಿಳ್ಕೊಂಡ್ವಿ. ಈಗ ಗೊತ್ತಾಗ್ತಾ ಇದೆ ಅವ್ರು ಹೇಗಿತ್ತು ಏನು ಅಂತ. ಅಲ್ಲ ನಾವು ಅದೇ ಗಲಾಟೆ ಮಾಡಿ ಇವೆಲ್ಲ ಬಂದ್ಮೇಲೆ ಈಗ ಗಮನಕ್ಕೆ ಬಂತು. ಇಲ್ಲ ಗಮನಕ್ಕೆ ಬರಲ್ಲ, ನಿಮ್ಮ ಗಮನಕ್ಕೆ ನಾವೇನ್ ಮಾಡೋಣ? ಗಮನಕ್ಕೆ ಬರಲ್ಲ, ಆಗಲ್ಲ ಸರ್. ಗಮನ ಬರುತ್ತೆ. ಅಲ್ಲಿ ಗಂಟ ನಮ್ಮಂತ ಬಡಬೇಕು ನೋಡೋದೇ ಇಲ್ಲ. ಅವ್ರ ಅನ್ನ ಜೀವಿಲ್ಲ ನಮ್ಮ ಅಕ್ಕಮ್ಮವ, ಅವ್ರನ್ನ ಏನ್ ಮಾಡ್ಬೇಕು ಹೇಳಿ? ನಾವು ಅಲ್ಲಿಂದ ದೂರದಿಂದ ಬರ್ಬೇಕು ಸರ್. ನಾವು ಸರ್ ಕಾಸು ಕೇಳಿಲ್ಲ, ಕಾಸು ಕೊಡ್ಲಿಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ರೆಕಾರ್ಡ್ ಕೊಟ್ಟಿಲ್ಲ. ರೆಕಾರ್ಡ್ ಕೊಡುವ ಅಂತಾರೆ. ಇವ್ರು ಏನ್ ಕೇಳಿಲ್ಲ ಸರ್ ನನ್ನ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನೋಂದಣಾಧಿಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳು ನಕಲಿ ಸಿಬ್ಬಂದಿಗಳ ಕಾರುಬಾರು ಜೋರಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿಯಾಗ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ಕರಗ ಹೊರುವ ಪದ್ಧತಿ ಬದಲಿಗೆ ಇಲ್ಲೊಬ್ಬ ಮಹಿಳೆ ತಾನು ಯಾರಿಗೂ ಕಡಿಮೆ ಇಲ್ಲ ಎಂಬಂತೆ ದ್ರೌಪದಮ್ಮ ಕರಗ ಹೊತ್ತು ರಾತ್ರಿ ಇಡೀ ನಗರ ಪ್ರದಕ್ಷಿಣೆ ಮಾಡಿದರು. ಇತ್ತ ಕರಗ ಮಹೋತ್ಸವದ ಪ್ರಯುಕ್ತ 5 ರಾಜ್ಯಗಳ ಕೆಲ ಸಂಸ್ಕೃತಿ ಸಂಪ್ರದಾಯ ಜನಪದ ನೃತ್ಯಗಳು ಜನರ ಮನಸೂರೆಗೊಂಡವು. ಬೆಂಗಳೂರು ಕರಗ ಸೇರಿದಂತೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕರಗ ಉತ್ಸವಕ್ಕೆ ತನ್ನದೇ ಆದ ಮಹತ್ವವಿದೆ. ಎಲ್ಲೆಡೆ ಸಾಮಾನ್ಯವಾಗಿ ಪುರುಷರು ಕರಗ ಹೊರೋದು ವಾಡಿಕೆ. ಆದರೆ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರ ಮಹೇಶ್ವರಮ್ಮ ದೇವಾಲಯದಲ್ಲಿ ಏರ್ಪಡಿಸಿದ್ದ ದ್ರೌಪದಮ್ಮ ಕರಗ ಉತ್ಸವದಲ್ಲಿ ತಮಿಳುನಾಡಿನ ಪುಟ್ಟಮ್ಮ ಎನ್ನುವ ಮಹಿಳೆ ಕರಗ ಹೊತ್ತು ಅಚ್ಚರಿ ಮೂಡಿಸಿದ್ರು. ತಮಿಳುನಾಡಿನ ಹೊಸೂರು ತಾಲೂಕಿನ ಕೇಲಮಂಗಲ ಗ್ರಾಮದ ಪುಟ್ಟಮ್ಮ ಕಳೆದ 36 ವರ್ಷಗಳಿಂದ ಇಲ್ಲಿನ ಕರಗ ಹೊರುತ್ತಿದ್ದಾರೆ. ದ್ರೌಪದಮ್ಮ ಹೂವಿನ ಕರಗ ಹೊತ್ತ ಪುಟ್ಟಮ್ಮ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಜನರಲ್ಲಿ ಧಾರ್ಮಿಕ ಭಕ್ತಿಯ ಸಿಂಚನ ಮೂಡಿಸಿದ್ರು.
1961ರಲ್ಲಿ ನಗರದಲ್ಲಿ ನಡೆಯುತ್ತಿದ್ದ ಬೇರೊಂದು ಕರಗ ದಲಿತರು ವಾಸಿಸೋ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರ ಪ್ರವೇಶಿಸದ ಹಿನ್ನೆಲೆ ಮನನೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಅಂದಿನ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದ ದಿವಂಗತ ಎ ಮುನಿಯಪ್ಪರವರು ಮಹೇಶ್ವರಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ಕರಗ ಮಹೋತ್ಸವ ಪ್ರಾರಂಭಿಸಿದರು. ಮಹಿಳೆಯರು ಕರಗ ಹೊರಲು ಯಾರಿಗೇನೂ ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸಿದರು. ಕರಗ ಮಹೋತ್ಸವದ ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ ಸೇರಿದಂತೆ ರಾಜ್ಯದ ಕೆಲ ಜಿಲ್ಲೆಗಳ ಕಲಾ ತಂಡಗಳು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ತಮ್ಮ ಕಲೆಗಳ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಐಎಎಸ್ ಅಧಿಕಾರಿ ಡಾ ಅನುರಾಧ ಕರಗದ ವಿಶೇಷತೆ ವಿವರಿಸಿದರು. ಸಾಮಾನ್ಯವಾಗಿ ಕರಗವನ್ನು ಪುರುಷರು ಸ್ತ್ರೀ ವೇಷಧಾರಿಗಳಾಗಿ ಹೊರುತ್ತಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮ ಹೂವಿನ ಕರಗವನ್ನು ಮಹಿಳೆ ಹೊತ್ತು ಸಾಮಾನ್ಯ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕಿದಂತಿತ್ತು. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಅದೇ ಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಾಳಿಂಬ ರೈತನಿಗೆ ಒದಗಿ ಬಂದಿದೆ. ಆ ರೈತ ಸಾಲ ಮಾಡಿ ದಾಳಿಂಬೆ ಬೆಳೆ ಬೆಳೆದಿದ್ದ. ಇನ್ನೇನು ಉತ್ತಮ ಫಸಲು ಬರ್ತಿದೆ, ಸಾಲ ತೀರಿಸಬಹುದು ಅಂದುಕೊಂಡು ಅಷ್ಟರಲ್ಲಿ ನೆನ್ನೆ ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ಬೆಳೆದ ಬೆಳೆ ಮಣ್ಣು ಪಾಲಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಮಳೆ ಗಾಳಿಯ ಅಬ್ಬರಕ್ಕೆ ಮಣ್ಣು ಪಾಲಾಗಿರೋ ದಾಳಿಂಬೆ ಹೂಗಳು, ಕಾಯಿಗಳು, ಗಿಡಗಳಿಂದ ಉದುರಿ ಹೋಗಿರೋ ದಾಳಿಂಬೆ ಹೂಗಳನ್ನು ಕಂಡು ಕಂಗಾಲಾಗಿರೋ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಡಶೀಗೇನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ರೈತ ಕ್ಯಾತಪ್ಪ 2 ವರ್ಷಗಳ ಹಿಂದೆ 1.5 ಎಕರೆ ತೋಟದಲ್ಲಿ ದಾಳಿಂಬೆ ಬೆಳೆಯತೊಡಗಿದ್ದ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದಾಳಿಂಬೆ ಬೆಳೆದಿದ್ದು ಕಳೆದ ವರ್ಷ ಉತ್ತಮ ಫಸಲು ಬಂದಿತ್ತು. ಈಗ 2ನೇ ವರ್ಷ. ಈ ಬಾರಿಯೂ ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿದ್ದ. ರೈತನ ನಿರೀಕ್ಷೆಗೆ ಪುಷ್ಟಿ ನೀಡುವಂತೆ ಗಿಡಗಳ ತುಂಬೆಲ್ಲ ಹೂಗಳು ನಳನಳಿಸುತ್ತಿದ್ದವು. ಮೊಗ್ಗು ಅರ್ಧಂಬರ್ಧ ಕಾಯಾಗಿ ಗಿಡದ ತುಂಬೆಲ್ಲ ಕಾಯಿಗಳು ಬರಲಿವೆ ಅಂತ ಸಂತಸಗೊಂಡಿದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಗಾಳಿ ಮಳೆಗೆ ದಾಳಿಂಬೆ ಗಿಡದಲ್ಲಿದ್ದ ಹೂಗಳೆಲ್ಲವೂ ನೆಲಕ್ಕೆ ಉದುರಿ ಮಣ್ಣು ಟನ್ ಇಳುವರಿ ಬಂದಿತ್ತು. ಈ ಬಾರಿಯೂ 12ರಿಂದ 13 ಟನ್ ಇಳುವರಿ ಬರಲಿದೆ. ಒಳ್ಳೆಯ ರೇಟ್ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಆದಾಯವು ಬರಲಿದೆ ಅಂತ ರೈತ ಸಖತ್ ಖುಷಿಯಲ್ಲಿದ್ದ. ಆದರೆ ಒಂದೇ ಒಂದು ಗಾಳಿ ಮಿಶ್ರಿತ ಮಳೆ ರೈತನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದೆ. ದಾಳಿಂಬೆ ಗಿಡದಲ್ಲಿದ್ದ ಹೂಗಳೆಲ್ಲವೂ ಮಣ್ಣು ಪಾಲಾಗಿ ಈಗ ಕೇವಲ 3ರಿಂದ 4 ಟನ್ ಮಾತ್ರ ಇಳುವರಿ ಬಂದರೆ ಹೆಚ್ಚು ಅಂತ ರೈತ ನೋವು ತೋಡಿಕೊಂಡಿದ್ದಾರೆ. ಕಡಸಿನಹಳ್ಳಿ ಗ್ರಾಮ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ಸುಮಾರು 1.5 ಎಕರೆಗೆ ದಾಳಂಬ್ರಿ ಬೆಳೆ ಹಾಕಿದ್ದೀವಿ. ಹೋದ ಸಾರಿ ಸುಮಾರು ಕ್ರಾಪ್ ಬಂದಿತ್ತು. ಈಗ ಒಂದು ಗಿಡಕ್ಕೆ 200-300 ಹೂವು ಬಿಟ್ಟಿತ್ತು. ಈಗೆಲ್ಲ ಒಂದು 5 ಗಿಡ 5 ಹೂವು 6 ಐತೆ. ಹೂವು ಪಿಂದೆ ಆಗಿ ಮಳೆ ಬಂದ ಮೇಲೆ ಎಲ್ಲ ಕೆಳಗಡೆ ಉದುರೋಗ್ಬಿಡ್ತು. ನಾವು ಯಾವ ಥರ ಯೋಚನೆ ಮಾಡಿ ಸುಮಾರು ಬೇಕು. ಹೀಗೆ
3 ಲಕ್ಷ ಮೇಲೆ ಸಾಲ ಮಾಡಿ ಹಾಕಿದ್ದೀವಿ. ಇನ್ನೂ ಮತ್ತೆ ಹಾಕಬೇಕು. ತಿರ್ಗಿ ಹೊಸ್ಗ ಒಂದೂವರೆ ಸಾವಿರ ಗಿಡ ಉಣಿದ್ದೀವಿ. ತಿರ್ಗಿ ಅದು ಯಾವ ಥರ ಬೆಳಿಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಕಷ್ಟ ಆಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಉದುರಾಗೈತೆ. ಒಂದು ಗಿಡಕ್ಕಲ್ಲಿ 4 ಕಾಯಿ 3 ಕಾಯಿ ಇದ್ದೇವೆ. 200 ಕಾಯಿ ಗಂಟೆ ಬರ್ತಾಯಿತ್ತು. ಈ ಥರ ಬಂದು ಎಲ್ಲ ಉದುರೋಗ್ತಾಯಿದೆ. ಮಳೆ ಬಂದು ಯಾವ ಥರ ನಾವು ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದ್ರ ಬಂಡವಾಳೆಲ್ಲ ಸಾಲ ಮಾಡಿ ಬಡ್ಡಿಗೆ ತಗೊಂಬಂದು ಫೈನಾನ್ಸ್ ಅವ್ರ ಹತ್ರ ಬಡ್ಡಿ ತಂದು ಸಾಲ ಮಾಡಿ ಹಾಕ್ತಾಯಿದ್ದೀವಿ. ಅವ್ರಿಗೆ ಮುಂದೆ ಸಾಲ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಬಾಧೆನಾಗುತ್ತೆ. ಮುಂದೆ ಬೆಳೆ ಬೆಳೆಯೋಕ್ಕೂ ಕಷ್ಟ ಆಗುತ್ತೆ. ಯಾವ ಥರ ಮಾಡಬೇಕು ಜೀವನ, ರೈತರ ಜೀವನ ಅಂತೂ ಗೋಳು ಕೇಳೋರೆಲ್ಲರಾಗಿ. ಇದು 6 ತಿಂಗಳು ಬೆಳೆ. 6 ತಿಂಗಳು ಇನ್ವೆಸ್ಟ್ ಮಾಡಬೇಕು. 6 ತಿಂಗಳು ಅದ್ರ ಬಂಡವಾಳ ಹಾಕ್ಬೇಕು. ಈಗ 2-3 ತಿಂಗಳಾಗೈತೆ. ಎಲ್ಲ ಉದುರೋಗೈತೆ. ಇನ್ನು ಇರೋ ಕಾಯ್ಕು ಒಂದು ಕಾಯ್ಕು ಅದಕ್ಕೂ ಬಂಡವಾಳ ಹಾಕಬೇಕು. ಈ ಸಾಲ ಮಾಡಿ ಹಾಕ್ಬೇಕು. ಕಷ್ಟ ಆಗ್ಬಿಟ್ಟೈತೆ. ಇನ್ನೂ ಒಂದು 2 ಲಕ್ಷ ರೂಪಾಯಿ ಬಂಡವಾಳ ಬೀಳುತ್ತೆ. ಅದು ಸಾಲ ಮಾಡಬೇಕು, ಇಲ್ಲಾಂದರೆ ಗಿಡ ಹೊರಟೋಗುತ್ತೆ. ಕಳೆದ ವರ್ಷ 12 ಟನ್ ಬಂದಿತ್ತು. ಈ ಸಾರಿ ನಾವು 15 ಟನ್ ಮೇಲೆ ನಿರೀಕ್ಷೆ ಮಾಡಿದ್ವಿ. ಈಗ ಒಂದು 2 ಟನ್ ಸಿಗುತ್ತೆ. ಮಿಕ್ಕಿದೆಲ್ಲ ಉದುರೋಗೈತೆ ಓಪಿಂದೆ ಬಂದು. ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಈಗ ಸಾಲ ಮಾಡಿರೋ ಕಟ್ಟೋಕ್ಕೂ ಬಾಧೆ. ಅವರು ಬಡ್ಡಿ ತಂದಿರ್ತೀವಿ. ಅವ್ರು ತಿಂಗಳಿಗೆ ಬಡ್ಡಿ ಕಟ್ಟಬೇಕು. ನಾವು ಕಷ್ಟ ಆಗೈತೆ. ಯಾವ ಥರ ಮಾಡಬೇಕು ಮುಂದೆ ಜೀವನ ಗೊತ್ತಾಗ್ತಾ ಇಲ್ಲ. ನೋವು ಅಂದರೆ ಚಿಕ್ಕಾಪಟ್ಟೆ ನೋವಾಗುತ್ತದೆ. 1 ವರ್ಷಕ್ಕೆ ಕಾಯಬೇಕಲ್ಲ, ಮತ್ತೆ 1 ವರ್ಷ ಕಾಯಬೇಕಾದ್ರೆ ನಾವು ರೈತರು ಜೀವನ ಮಾಡ್ದಂಗೆ ಐತೆ. ತುಂಬ ಕಷ್ಟ ಆಗೈತೆ. ಭಾರಿ ತೊಂದರೆ ಆಗ್ಬಿಟ್ಟೈತೆ. ಈಗ ರಮೇಶ್ ಟಿ.ಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ಬಹುತೇಕ ಕೆರೆ ಏರಿಗಳ ಮೇಲೆ ಹಾದು ಹೋಗಿರುವ ರಸ್ತೆಗೆ ತಡೆಗೋಡೆಗಳೇ ಇಲ್ಲ. ಇನ್ನು ಚೇಳೂರಿನ ಸಮೀಪವೇ ಇರುವ ಶೇರ್ಖಾನ್ ಕೋಟೆ ಕೆರೆ ಏರಿಗೆ ನಿರ್ಮಾಣ ಮಾಡಿರುವ ಕಬ್ಬಿಣದ ತಡೆಗೋಡೆ ಹಾನಿಯಾಗಿ ಕೆಳಗೆ ಬಾಗಿದ್ದು, ಇದರಿಂದ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಕೆರೆಗಳ ಏರಿಯ ಮೇಲೆ ಹಾದು ಹೋಗಿರುವ ರಸ್ತೆಗಳ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂಬ ನಿಯಮವಿದೆ. ತಡೆಗೋಡೆ ನಿರ್ಮಾಣದಿಂದ ಯಾವುದೇ ವಾಹನ ಏರಿಯ ಮೇಲೆ ಅಪಘಾತಕ್ಕೆ ಒಳಗಾದರೆ ಕೆರೆಗೆ ಬಿದ್ದು ಹೆಚ್ಚಿನ ಅನಾಹುತ ಆಗದಿರಲಿ ಎಂಬುದೇ ಆಗಿದೆ. ಆದರೂ ಬಹುತೇಕ ಕೆರೆಗಳ ಏರಿಯ ಮೇಲೆ ರಸ್ತೆಗೆ ತಡೆಗೋಡೆಗಳೇ ಇಲ್ಲ. ಇದರಿಂದ ಬಹುತೇಕ ಕಡೆಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿರುವುದು ಸಾಮಾನ್ಯವಾಗಿದೆ. ಆದರೆ ಈ ಹಿಂದೆ ನಿರ್ಮಾಣವಾಗಿರುವ ತಡೆಗೋಡೆಯೊಂದು ಇದೀಗ ಅವಸಾನದ ಅಂಚಿಗೆ ತಲುಪಿದ್ದು, ಅದನ್ನು ದುರಸ್ತಿ ಮಾಡುವ ಕೆಲಸವನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮಾಡಬೇಕಿದೆ. 1 ತಿಂಗಳ ಹಿಂದೆ ಅಪರಿಚಿತ ಕಾರೊಂದು ರಾತ್ರಿ ವೇಳೆ ಶೇರ್ಖಾನ್ ಕೋಟೆ ಕೆರೆ ಏರಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿತ್ತು. ಆದರೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ. ಈ ಅಪಘಾತದಿಂದ ಕೆರೆ ಏರಿಯ ಮೇಲೆ ನಿರ್ಮಾಣ ಮಾಡಿದ ತಡೆಗೋಡೆ ಮಾತ್ರ ಹಾನಿಯಾಗಿತ್ತು. ಅಪಘಾತದ ಹೊಡೆತಕ್ಕೆ ಕಬ್ಬಿಣದ ತಡೆಗೋಡೆ ಕೆರೆಗೆ ಸಂಪೂರ್ಣ ಬಾಗಿದೆ. ಬಾಗಿರುವ ಕಬ್ಬಿಣದ ತಡೆಗೋಡೆಯನ್ನು ಸಂಬಂಧಿಸಿದವರು ಈವರೆಗೂ ದುರಸ್ತಿ ಮಾಡುವ ಕೆಲಸಕ್ಕೆ ಮುಂದೆ ಕೆರೆ ಏರಿ ತಡೆಗೋಡೆ ಹಾನಿಯಾಗಿರುವುದನ್ನು ಸುಮಾರು ದಿನಗಳಿಂದ ಹಾಗೆ ಬಿಟ್ಟಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಕೆರೆಗೆ ಉಳಿದಿರುವ ಕಬ್ಬಿಣದ ಮೆಟಲ್ ಕ್ರಾಸ್ ಬ್ಯಾರಿಯರ್ ಅನ್ನು ಶೀಘ್ರವೇ ಸಂಬಂಧಿಸಿದವರು ನಿರ್ಮಾಣ ಮಾಡಬೇಕು. ಇಲ್ಲವಾದರೆ ತಡೆಗೋಡೆ ಇಲ್ಲದ ಕಾರಣ ವಾಹನಗಳು ಕೆರೆಗೆ ಬೀಳುವ ಆತಂಕ ಇದೆ. ಕೆರೆಯಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದು, ರಾತ್ರಿ ವೇಳೆ ವಾಹನ ಸವಾರರು ವೇಗವಾಗಿ ವಾಹನ ಚಲಾಯಿಸುವ ವೇಳೆ ಕೆರೆ ತಿರುವಿನಲ್ಲಿ ಆಯ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅವಘಡ ಸಂಭವಿಸುವುದಕ್ಕೂ ಮೊದಲು ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಆದಷ್ಟು ಶೀಘ್ರದಲ್ಲಿ ಶೇರ್ಖಾನ್ ಕೋಟೆ ಕೆರೆ ಏರಿಯ ಮೇಲೆ ತಡೆಗೋಡೆ ದುರಸ್ತಿ ಮಾಡಬೇಕಿದೆ. ಇನ್ನು ನಿರ್ಲಕ್ಷ್ಯ ಮುಂದುವರಿಸಿ ಆಗಬಾರದ ಅನಾಹುತ ನಡೆದರೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.
ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಬಳಿಯ ಫಾರ್ಮ್ ಹೌಸ್ನಲ್ಲಿ ನಿನ್ನೆ ರಾತ್ರಿಯಿಂದ ರೇವ್ ಪಾರ್ಟಿ ನಡೆಯುತ್ತಿದ್ದು, ಈ ಸಂಬಂಧ ಖಚಿತ ಮಾಹಿತಿ ಪಡೆದ ದೇವನಹಳ್ಳಿ ಪೊಲೀಸರು ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ದೇವನಹಳ್ಳಿ ತಾಲೂಕಿನಲ್ಲಿ ರೇವ್ ಪಾರ್ಟಿ ನಡೆಯುತ್ತಿರುವ ಬಗ್ಗೆ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ದೇವನಹಳ್ಳಿ ಪೊಲೀಸರು ದಾಳಿ ನಡೆಸಿದ್ದು, ದಾಳಿ ವೇಳೆ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ 30ಕ್ಕೂ ಹೆಚ್ಚು ಯುವಕ ಯುವತಿಯರು ಇರುವುದನ್ನು ಪತ್ತೆ ಹಚ್ಚಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಯುವಕ ಯುವತಿಯರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಸಮೀಪ ಫಾರ್ಮ್ ಹೌಸ್ ಒಂದರಲ್ಲಿ ರೇವ್ ಪಾರ್ಟಿ ನಡೆಯುತ್ತಿತ್ತು. ರೇವ್ ಪಾರ್ಟಿ ಮೇಲೆ ಪೊಲೀಸರ ದಾಳಿ ಮಾಡಿದ ವೇಳೆ ಕೊಕೇನ್, ಹೈಡ್ರೋ ಡ್ರಗ್ಸ್ ಮತ್ತು ಗಾಂಜಾ ಪತ್ತೆಯಾಗಿದೆ. ಪಾರ್ಟಿ ಮಾಡ್ತಿದ್ದ ಫಾರ್ಮ್ ಹೌಸ್ನಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಪತ್ತೆಯಾಗಿದೆ. ರಾತ್ರಿ ಪೂರ್ತಿ ಕುಡಿದ ಮತ್ತಿನಲ್ಲಿ ತೇಲಾಡಿರುವ ಯುವಕ ಯುವತಿಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 10 ಮಂದಿ ಯುವತಿಯರು ಮತ್ತು 20 ಮಂದಿ ಯುವಕರಿಂದ ರೇವ್ ಪಾರ್ಟಿ ನಡೆಯುತ್ತಿತ್ತು. ಎಲ್ಲರನ್ನೂ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ದೇವನಹಳ್ಳಿ ಎಸಿಪಿ ನವೀನ್ ನೇತೃತ್ವದಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದವರ ವಿಚಾರಣೆ ನಡೆಸಲಾಗುತ್ತಿದೆ. ಸತೀಶ್ ಕುಮಾರ್ ಜಿ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ವಿಜೃಂಭಣೆಯಿಂದ ನೆರವೇರಿತು. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಆಂಜನೇಯ ಸ್ವಾಮಿ ಗುಡಿಯಿಂದ ಸಾರಿಗೆ ಬಸ್ ನಿಲ್ದಾಣದ ಸಲ್ಲಾಪುರಮ್ಮ ದೇವಾಲಯದವರೆಗೂ ಸಾಗಿದ ಶ್ರೀರಾಮ ಶೋಭಾಯಾತ್ರೆ ವೈಭವವನ್ನು ನಾಗರಿಕರು ಕಣ್ತುಂಬಿಕೊಂಡರು. ಹನುಮಂತಪುರ ಗೇಟ್ನಲ್ಲಿರುವ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪೂಜೆ ಸಲ್ಲಿಸಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಶ್ರೀರಾಮನ ಪ್ರತಿಮೆಯಿದ್ದ ಟ್ರಾಕ್ಟರ್ ಚಲಾಯಿಸುವ ಮೂಲಕ ಶ್ರೀರಾಮ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಮಾತಿನೊಂದಿಗೆ ಮಾತು ಆರಂಭಿಸಿ, ಹಿಂದೂ ಧರ್ಮದ ಅತಿದೊಡ್ಡ ಅಸ್ಮಿತೆ ಶ್ರೀರಾಮ ಪ್ರಭು, ಶೋಭಾಯಾತ್ರೆ ನಮ್ಮೆಲ್ಲರ ಅಸ್ಮಿತೆಯಾಗಿದೆ ಎಂದರು. ಹಿಂದೂ ಧರ್ಮದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕಾಯಕ ನಾವೆಲ್ಲರೂ ಮಾಡುವ ಜೊತೆಗೆ ನಮ್ಮ ಮಕ್ಕಳು ಧರ್ಮವನ್ನು ಪಾಲಿಸಿಕೊಂಡು ಹೋಗುವ ಕೆಲಸ ಮಾಡಬೇಕಿದೆ ಎಂದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಏರ್ಪಡಿಸಿರುವ ಶ್ರೀರಾಮ ಶೋಭಾಯಾತ್ರೆಗೆ ಎಲ್ಲ ರೈತಪರ, ದಲಿತಪರ, ಕನ್ನಡಪರ, ಪ್ರಗತಿಪರ ಸಂಘಟನೆಗಳು ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಾಗವಹಿಸಿರುವುದು ಸಂತಸದ ವಿಚಾರ. ಈ ಐಕ್ಯತೆ ಸದಾ ಇರಬೇಕೆಂದರು. ಇಂತಹ ಆದರ್ಶ ಪುರುಷನ ಶೋಭಾಯಾತ್ರೆಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ನಮ್ಮ ಹಿಂದೂಗಳಲ್ಲಿನ ಒಗ್ಗಟ್ಟನ್ನು ತೋರುತ್ತದೆ. ಇದೇ ಒಗ್ಗಟ್ಟು ನಾವು ಸದಾಕಾಲ ಕಾಪಾಡಿಕೊಳ್ಳಬೇಕಾಗಿದೆ ಎಂದರು. ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ, ಶ್ರೀರಾಮೋತ್ಸವ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು, ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು, ಹೆಣ್ಮಕ್ಳು, ರೈತ ಸಂಘದ ಎಲ್ಲ ಸಂಘಟನೆಗಳಿರ್ತಕ್ಕಂಥವರು, ಒಕ್ಕಲಿಗ ಸಂಘದಲ್ಲಿರ್ತಕ್ಕಂಥವರು, ಈ ವರ್ತಕರು ಸಂಘಟನೆಗಳಿರ್ತಕ್ಕಂಥವರು, ಬೀದಿ ಬದಿ ವ್ಯಾಪಾರ ಅಂತಕ್ಕಂಥವ್ರು, ಮಹಿಳಾ ಸಂಘಟನೆಗಳಿರ್ತಕ್ಕಂಥವ್ರು, ಅದೇ ರೀತಿ ಶೋಭಾಯಾತ್ರೆ ಹನುಮಂತಪುರ ಗೇಟ್ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ದಿಬ್ಬೂರಹಳ್ಳಿ ವೃತ್ತದ ರೈಲ್ವೆ ಅಂಡರ್ ಪಾಸ್, ಮಾರಮ್ಮದೇವಿ ವೃತ್ತ, ಕೋಟೆ ವೃತ್ತದ ಮೂಲಕ ಸಾಗಿ ಸಾರಿಗೆ ಬಸ್ ನಿಲ್ದಾಣದ ಸಲ್ಲಾಪುರಮ್ಮ ದೇವಾಲಯದವರೆಗೂ ಸಾಗಿತು. ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ವೇಷಧಾರಿ, ಡೊಳ್ಳು ಕುಣಿತ, ತಾಮಟೆ, ಚಂಡೆ ಇನ್ನಿತರೆ ಜನಪದ ಕಲಾ ತಂಡಗಳು ಶೋಭಾಯಾತ್ರೆಗೆ ಇನ್ನಷ್ಟು ಕಳೆ ನೀಡಿದವು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯರು, ಸಂಸ್ಕಾರ ಭಾರತಿ ಸದಸ್ಯರು ಶ್ರೀರಾಮನ ಹಾಡುಗಳನ್ನು ಹಾಡುತ್ತಾ ಶೋಭಾಯಾತ್ರೆಗೆ ಸಾಥ್ ನೀಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚೆಲುವರಾಜು, ಬಜರಂಗ ದಳದ ವೆಂಕೋಬರಾವ್, ಕನ್ನಪ್ಪನಹಳ್ಳಿ ಮಲ್ಲೇಶ್ ಮತ್ತಿತರರು ಭಾಗಿಯಾಗಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದಿಂದಾಗಿ ಸಿಮೆಂಟ್ ಲಾರಿಯೊಂದು ಮುಗಿಚಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಅಲ್ಲದೆ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಪ್ರವಾಸಿ ಮಂದಿರದ ಬಳಿ ಇಂದು ಬೆಳಿಗ್ಗೆ ಸಿಮೆಂಟ್ ಮೂಟೆಗಳಿಂದ ತುಂಬಿದ್ದ ಗೂಡ್ಸ್ ಲಾರಿಯೊಂದು ಏಕಾಏಕಿ ರಸ್ತೆ ಡಿವೈಡರ್ ಮೇಲೆ ನುಗ್ಗಿ ರಸ್ತೆಗೆ ಅಡ್ಡಲಾಗಿ ಪಲ್ಟಿ ಹೊಡೆದ ಘಟನೆ ನಡೆದಿದೆ. ಪಟ್ಟಣದ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ 44ರ ಕಡೆ ಸಾಗುವ ವೇಳೆ ವೇಗವಾಗಿ ಬಂದ ಲಾರಿ ಡಿವೈಡರ್ ಮೇಲೆ ಹತ್ತಿದೆ. ಇದರಿಂದಾಗಿ ನಿಯಂತ್ರಣಕ್ಕೆ ಬಾರದೆ ಪಲ್ಟಿ ಹೊಡೆದಿದ್ದು ಸಿಮೆಂಟ್ ಮೂಟೆಗಳೆಲ್ಲವೂ ಚಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಹರಡಿವೆ. ಸಿಮೆಂಟ್ ತುಂಬಿದ ಲಾರಿ ರಸ್ತೆಯಲ್ಲಿ ಪಲ್ಟಿ ಹೊಡೆದ ಕಾರಣ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ
ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ವಾಹನದ ಮುಂಭಾಗ ಆಕ್ಸಿಲ್ ಕಟ್ಟಾಗಿ ಪಲ್ಟಿ ಹೊಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಹೆದ್ದಾರಿ ಗಸ್ತು ಹೊಡೆಯುವ ಪೊಲೀಸರು ಧಾವಿಸಿದ್ದಾರೆ. ಪರಿಶೀಲನೆ ನಡೆಸಿದ್ದು ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಹಾರಾಷ್ಟ್ರದಲ್ಲಿ ಕೋವಿಡ್ ಮತ್ತೆ ಹೆಚ್ಚಳವಾಗುತ್ತಿದ್ದು ಇದು ರಾಜ್ಯದಲ್ಲಿಯೂ ಆತಂಕ ಸೃಷ್ಟಿ ಮಾಡಿದೆ. ಇದರಿಂದ ರಾಜ್ಯದಲ್ಲಿಯೂ ಕೋವಿಡ್ ಉಲ್ಬಣವಾಗುವ ಮುನ್ನೆಚ್ಚರಿಕೆಯಿಂದ ಬೀದರ್ನಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳತ್ತ ಗಮನ ಹರಿಸಿದೆ. ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಗಡಿ ಹೊಂದಿರುವ ಬೀದರ್ ಜಿಲ್ಲೆಯ ಹೆಚ್ಚು ವ್ಯವಹಾರ ಸಂಪರ್ಕ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದಲ್ಲಿಯೇ ನಡೆಯುತ್ತಿದೆ. ಮಹಾರಾಷ್ಟ್ರದಲ್ಲಿ ಪ್ರಸ್ತುತ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಬೆಂಗಳೂರಿನಲ್ಲಿ ವರ್ಷದೊಳಗಿನ ಮಗುವಿನಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ನಗರದ ಬ್ರಿಮ್ಸ್ ಆಸ್ಪತ್ರೆಯ ಹಳೆ ಕಟ್ಟಡದ ಮೊದಲ ಮಹಡಿಯಲ್ಲಿ ಸುಮಾರು 9 ಹಾಸಿಗೆ ಹೊಂದಿದ್ದ ಒಂದು ಪ್ರತ್ಯೇಕ ವಾರ್ಡ್ ಸಿದ್ಧಪಡಿಸಲಾಗಿದೆ. ಅಗತ್ಯ ವೈದ್ಯರು, ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೆಂಟಿಲೇಟರ್, ಆಕ್ಸಿಜನ್, ಜ್ವರ, ಕೆಮ್ಮು, ನೆಗಡಿ ಇತರೆ ಕಾಯಿಲೆಗಳಿಗೆ ಬೇಕಾಗುವ ಔಷಧೋಪಚಾರಕ್ಕೂ ಇಲಾಖೆ ತಯಾರು ಮಾಡಿಕೊಂಡಿದೆ. ರಾಜ್ಯದಲ್ಲಿ ಈಗಾಗಲೇ ಒಟ್ಟು 35 ಸಕ್ರಿಯ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಬೀದರ್ ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಕೋವಿಡ್ ಸೋಂಕುಗಳು ಪತ್ತೆಯಾಗಿಲ್ಲ. ನಾವು ಈಗೇನದು RICU ಅಂತ ಹೇಳ್ತೇವೆ, ಸ್ಪೆಷಲ್ ವಿತ್ ವೆಂಟಿಲೇಟರ್ಸ್, ವಿತ್ ಆಕ್ಸಿಜನೇಷನ್, ವಿತ್ ನರ್ಸಿಂಗ್ ಸ್ಟಾಫ್ ಫ್ಯಾಕಲ್ಟಿ, ವಿತ್ 24 hours ಡಾಕ್ಟರ್ಸ್. ಈಗ ನಾವು 9 ಬೆಡ್ಡು ನಾವು RICU ಅಂತ ಇದು ಮಾಡ್ಕೊಂಡಿದ್ದೀವಿ. ಅದಾಗಲೇ ಮತ್ತೇನಂತ ಜನರಲ್ ವಾರ್ಡದ ಒಂದು 20 ಬೆಡ್ದು ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ದಲ್ಲಿ ಅದು ಇನ್ನು ಕೋವಿಡ್ ವಾರ್ಡ್ ಅಂತ ಮಾಡಿದ್ದೀವಿ. ಅಂತ ಯಾವುದು ಸಿಮ್ಟಮ್ಸ್ ಅಂದರೆ ಯಾವುದು ಒಂದು ಆ ಥರ ILI ಅಥವಾ ಪೇಷಂಟ್ ಮಾತ್ರ ಸರ್ದಿ, ನೆಗಡಿ, ಕೆಮ್ಮು ಅಂತ ಇದ್ರೆ ಮಾತ್ರ ಏನು ಮಾಡ್ತೀವಿ. ಯಾವುದು ಪಾಸಿಟಿವ್ ಇದ್ದರೆ ಇಲ್ಲಿ ನಾವು ವೆಂಟಿಲೇಟರ್ ಬೇಕಾಗ್ತದೆ, ಆಕ್ಸಿಜನ್ ಬೇಕಾಗ್ತದೆ, ಮಾನಿಟರ್ ಬೇಕಾಗ್ತದೆ. ಈ ಥರ ಇಲ್ಲಿ 9 ಬೆಡ್ ನಾವು ಹಾಸಿಗೆಗಳ ಒಂದು RICU ಅಂಥೇಳಿ ನಾವು ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸಿದ್ಧತೆಯಲ್ಲಿದ್ದೇವೆ. ಯಾವುದು ನಮ್ಮಲ್ಲಿ ಕುಂದು ಕೊರತೆ ಇಲ್ಲ. ಡ್ರಗ್ಸ್ ಏನು ಬೇಕಾವು, ಮೆಡಿಸಿನ್ಸ್ ಏನು ಬೇಕಾಗಿವು, ಅಥವಾ ಯಾವುದೇ ರಿಯೇಜೆಂಟ್ ಈಗ ಆಲ್ರೆಡಿ ನಾವು ಲೋಕಲ್ ಪರ್ಚೇಸ್ ಆಗಲಿ ಅಥವಾ ನಮ್ಮದು ಟೆಂಡರ್ ಪ್ರಕಾರ ಪ್ರಕ್ರಿಯೆ ಮಾಡಿ ಎಲ್ಲನೂ ಸಿದ್ಧತೆ ಒಂದು ದಿವಸದಲ್ಲೇ ರೆಡಿ ಮಾಡ್ಕೊಂಡಿದ್ದೇವೆ. ಹವಾಮಾನ ಬದಲಾವಣೆಯಿಂದ ಜನರಲ್ಲಿ ಈಗಾಗಲೇ ಡೆಂಗಿ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡಿದ್ದು ಚಿಕಿತ್ಸೆ ನೀಡಿ ಕಳುಹಿಸಲಾಗಿದೆ. ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ದಾಖಲಾಗಿರುವ ರೋಗಿಗಳು ಕಡ್ಡಾಯವಾಗಿ ಕೋವಿಡ್ ತಪಾಸಣೆ ಮಾಡಿಸಿಕೊಳ್ಳಬೇಕು. ಜನಸಂದಣಿಯಲ್ಲಿ ಮಾಸ್ಕ್ ಧರಿಸಬೇಕು. ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪಾಲಿಸುವ ಜೊತೆಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಬ್ರಿಮ್ಸ್ ವೈದ್ಯಕೀಯ ಅಧೀಕ್ಷಕ ಶಿವಯೋಗಿ ಬಾಳಿ ತಿಳಿಸಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕ್ಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಸೀತಪ್ಪ ನಿಧನರಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ಯಾವುದೇ ವಿಧಾನಸಭಾ ಚುನಾವಣೆಗೆ ಕಮ್ಮಿ ಇಲ್ಲದಂತೆ ಗ್ರಾಮ ಪಂಚಾಯಿತಿ ಉಪಚುನಾವಣೆ ನಡೆಯುತ್ತಿದೆ. ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕ್ಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಸೀತಪ್ಪ ನಿಧನರಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಮುಂಜಾನೆಯಿಂದಲೇ ಸಾಲಿನಲ್ಲಿ ನಿಂತು ಮತದಾರರು ಮತ ಚಲಾವಣೆ ಮಾಡಿದರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ NV ವೆಂಕಟರಮಣ ಹಾಗೂ JDS ಬೆಂಬಲಿತ ಅಭ್ಯರ್ಥಿ NS ಶ್ರೀನಿವಾಸ್ ಕಣದಲ್ಲಿದ್ದು ಕೇವಲ ಕೆಲವೇ
ಕೆಲವೇ ತಿಂಗಳು ಅವಧಿ ಇದ್ದರೂ ಎರಡೂ ಪಕ್ಷಗಳ ಮುಖಂಡರು ಪ್ರತಿಷ್ಠೆಗೆ ತೆಗೆದುಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬಿರೆಡ್ಡಿ ಮಾತನಾಡಿ, ನಮ್ಮದೇ ಪಕ್ಷದ ಸದಸ್ಯ ಮೃತಪಟ್ಟಿದ್ದು ತಮ್ಮ ಕೆಲಸಗಳು ಮಾಡಿರುವ ಕಾರಣ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿ ಎನ್.ವಿ. ವೆಂಕಟರಮಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೋಡಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿ ತುಮ್ಮಲಪಲ್ಲಿ ಮಜರ ನಕ್ಕಲಗಡ್ಡ ಗ್ರಾಮದಲ್ಲಿ ಸೀತಣ್ಣ ಅವರು ತೆರವುಗೊಳಿಸಿರುವ ಸ್ಥಾನಕ್ಕೆ ನಕ್ಕಲಗಡ್ಡದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ. ನಾವೆಲ್ಲ ರಮೇಶ್ ಕುಮಾರ್ ಬೆಂಬಲಗಾರರಿಂದ ಕ್ಯಾಂಡಿಡೇಟು ಎಂಗಟ್ರೋಣ ಅಂತ చెప్పి ಕ್ಯಾಂಡಿಡೇಟ್ ನಾವು ನೇಮಕ ಮಾಡಿದ್ದೀವಿ. ಏನು ಇಲ್ಲಿ ಕಾಮಾಗಿ ಎಲೆಕ್ಷನು ನಡೀತಾ ಇದೆ, ಶಾಂತಿಯುತವಾಗಿ ನಡೀತಾ ಇದೆ. ನಾವು ಏನು ಇಲ್ಲಿ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವೋಟರ್ಸ್ ಇದ್ದಾರೆ ಸರ್? ಎಷ್ಟು ವೋಟರ್ಸ್ ಇದೆ? ಒಟ್ಟು 1179 ವೋಟ್ ಇದೆ ಇಲ್ಲಿ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್.ಎಸ್. ಶ್ರೀನಿವಾಸ್ ಮಾತನಾಡಿ, ಚುನಾವಣೆ ಸುಸೂತ್ರವಾಗಿ ನಡೆಯುತ್ತಿದ್ದು ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ಸ್ವೀಕರಿಸಿದ್ದೇವೆ, ನಾವೇ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗೌನಿಪಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಯೊಬ್ಬರೂ ತಮ್ಮ ಕುಟುಂಬ ಎಂದು ಭಾವಿಸಿ ತಮಗೆ ಜನ್ಮ ನೀಡಿದ ಪ್ರಕೃತಿಗೆ ಸೇವೆ ಮಾಡಬೇಕು, ಪರೋಪಕಾರ ಮನೋಭಾವ ಬೆಳೆಸಿಕೊಂಡು ಸಮಾಜ ಸೇವೆ ಮಾಡಬೇಕು ಎಂದು ರಾಜ್ಯಸಭಾ ಸದಸ್ಯ ಕೆ. ನಾರಾಯಣ ತಿಳಿಸಿದರು. ಕೊಂಡಾವಲಹಳ್ಳಿಯಲ್ಲಿ ರಾಜ್ಯಸಭಾ ಸದಸ್ಯರ ಅನುದಾನದಡಿ ನಿರ್ಮಾಣವಾಗಿರುವ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಕೆ. ನಾರಾಯಣ ಅವರು, ಪ್ರತಿಯೊಬ್ಬ ಪ್ರಾಣಿಗೂ ಹುಟ್ಟು ಎಂಬುದು ಹೇಗೆ ಇರುತ್ತದೆಯೋ ಸಾವು ಖಚಿತವಾಗಿರುತ್ತದೆ. ಆದರೆ ಆ ಸಾವು ಯಾರಿಗೆ ಯಾವಾಗ ಬರುತ್ತದೆ ಎಂದು ತಿಳಿದಿರುವುದಿಲ್ಲ. ಒಂದು ಮರ ತಾನು ಸತ್ತರೂ ಪರರಿಗೆ ಉಪಯೋಗವಾಗುತ್ತದೆ ಎಂದರು. ಅದನ್ನೇ ಮರ ಬಯಸುತ್ತದೆ. ಪ್ರಕೃತಿ ನನಗೆ ಸಾಕಷ್ಟು ನೀಡಿದೆ, ಅದಕ್ಕೆ ಚಿಕ್ಕ ಸೇವೆ ಎಂದು ಭಾವಿಸುತ್ತದೆ. ಅದೇ ರೀತಿ ಮನುಷ್ಯರಾದ ನಾವು ಪ್ರಕೃತಿಯಿಂದ ಸಾಕಷ್ಟು ಪ್ರಯೋಜನ ಪಡುತ್ತಿದ್ದೇವೆ. ಸುತ್ತಮುತ್ತಲಿನ ಜನರೊಂದಿಗೆ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಕುಟುಂಬದಂತೆ ಭಾವಿಸಿ ಜೀವನ ಸಾಗಿಸಬೇಕು. ಜೊತೆಗೆ ಪರರಿಗೂ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಜನ್ಮ ಕೊಟ್ಟ ಭೂಮಿಗೆ ನಮ್ಮಿಂದ ಆಗುವ ಸೇವೆ ಮಾಡಬೇಕು ಎಂದರು. ಈಗಾಗಲೇ ಸಂಸದ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮಗಳನ್ನು ದತ್ತು ಪಡೆಯುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನು ಮಾಡಲಾಗಿದೆ. ಆದರೆ ನನ್ನ ಪತ್ರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಡೆಹಿಡಿಯಲಾಗಿದೆ. ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ನಾನು ನೀಡಿದ ಗ್ರಾಮ ಮಂಜೂರಾದರೆ ಈ ಗ್ರಾಮ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಅನುದಾನ ಬರುತ್ತದೆ ಎಂದರು. ಹೊಟ್ಟೆಯಲ್ಲಿ 8 ತಿಂಗಳ ಮಗು ಸತ್ತು ಹೋಯ್ತು. 8 ತಿಂಗಳು ಆಯುಷ್ಯ ಎಲ್ಲಿಂದ ಬರುತ್ತೆ ಹೇಳಿ? ಎಲ್ಲಿಂದ ಬರುತ್ತೆ? ಆಗ ಆ ಭ್ರೂಣಕ್ಕೆ ಯಾವಾಗ ಜೀವ ಬಂತ ಅದೇ ನಿಮ್ಮ ಎರಡೂ ಗೊತ್ತಿಲ್ಲ. ಆ ಹುಟ್ಟು ಸಾವು ಮಧ್ಯೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ? ನಾವು ನೀರು ತಗೊಳ್ತೀವಿ, ಪ್ರಕೃತಿ ಅಕ್ಕಿ ಬೆಳೆ ಎಲ್ಲನೂ ಪ್ರಕೃತಿ ಕೊಡುತ್ತೆ, ಚಿನ್ನ ಕೊಡುತ್ತೆ, ನೀರು ಕೊಡುತ್ತೆ. ನಾವೇನು ಕೊಡ್ತೀವಿ ಪ್ರಕೃತಿಗೆ? ಆ ಮನೋಭಾವನೆ ಬಂದಾಗ ಇಂಥ ಕೆಲಸ ಕಾರ್ಯ ಮಾಡೋದು ಸಮಾಜಕ್ಕೆ ನಾವು ಇದನ್ನ ಯಾರು ತಗೊಂಡು ಹೋಗ್ತಾರ? ಯಾರು ಎತ್ಕೊಂಡು ಹೋಗ್ತಾರ? ಸಮಾಜಕ್ಕೆ ಬಿಟ್ಟು ಅಂಥ ಮನೋಭಾವನೆ ನಾವು ಬೆಳೆಸ್ಕೊಂಡಲ್ಲಿ ನಮ್ಮಿಂದ ಏನಾದರೂ ಬಿಡಪ್ಪ, ನಾವು ಇಲ್ಲಿ ನೀರು ಕುಡಿದಿದ್ವಿ, ಇಲ್ಲಿ ಮನೆ ಕಟ್ಟಿ ಮಾಡಿದ್ವಿ, ಎಲ್ಲನೂ ಪ್ರಕೃತಿ ತಗೊಳ್ತೀವಿ. ತಗೊಂಡಾಗ ನಾವು ಪ್ರಕೃತಿಗೆ ಏನು ಕೊಡಬೇಕು? ಪ್ರಕೃತಿಗೆ ಏನು ಕೊಡಬೇಕು? ಆ ಭಾವನೆ ಬಂದಾಗ ಮಾತ್ರ ನಮ್ಮದು ಅಂತೇಳಿ ಇದು ನೀವು ನಮ್ಮದು ಅಂತೇಳಿ ಇಡೀ ಜೀವನ ಪರ್ಯಂತ ಮಾಡ್ತೀವಲ್ಲ, ಆಯಿತು ನಮ್ಮ ಹೆಂಡತಿ ಮಕ್ಕಳು ಅಂತ ಹೇಳ್ತೀವಿ, ಅವರು ಬಂದಿದ್ದೀವಿ ಅಂತೇಳಿ. ಗ್ರಾಮಗಳಲ್ಲಿ ಪ್ರತಿಯೊಬ್ಬರೂ ಸ್ವಚ್ಛತೆ ನೈರ್ಮಲ್ಯ ಕಾಪಾಡಬೇಕು ಎಂದು ಸಲಹೆ ನೀಡಿದರು.
ಇನ್ನು ಗ್ರಾಮದ ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮ ವಿಕಾಸ ಸಂಸ್ಥೆ ಗ್ರಾಮಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೇಸಿಗೆ ಶಿಬಿರ, ಬಾಲ ಸಂಗಮ ಕಾರ್ಯಕ್ರಮ ಸೇರಿದಂತೆ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ಎಲ್ಲರೂ ಅನ್ಯೋನ್ಯವಾಗಿ ಸಹೋದರರಂತೆ ಬದುಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದುಕೊಂಡು ಹೋಗುತ್ತೇವೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಶ್ರೀಧರ್ ಸಾಗರ್, ವಾಹಿನಿ ಸುರೇಶ್, ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿ. ರಾಜಕಾರಣಿಗಳು ಬೇಡ, ಜನನಾಯಕರು ಅಗತ್ಯ. ವೀರಶೈವ ಲಿಂಗಾಯತ ಸಮಾಜ ದೊಡ್ಡ ಆಲದ ಮರ ಇದ್ದ ಹಾಗೆ ಎಲ್ಲ ಸಮುದಾಯಗಳನ್ನು ಅಣ್ಣ ತಮ್ಮಂದಿರಂತೆ ಒಗ್ಗೂಡಿಸಿ ಮುನ್ನಡೆಯುತ್ತಾರೆ. ಬಸವಣ್ಣನವರ ಆದರ್ಶಗಳನ್ನು ನನಸು ಮಾಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ನಂಜನಗೂಡಿನಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, 7 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಬಸವ ಜಯಂತಿಗೆ ಆಗಮಿಸಿದ್ದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡಲು ಬಯಸುತ್ತೇನೆ. ರಾಜ್ಯದೆಲ್ಲೆಡೆ ಅದ್ದೂರಿಯಾಗಿ ಬಸವ ಜಯಂತಿ ನಡೆಯುತ್ತಿದೆ. 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಎಂಬುದು ಬಸವಣ್ಣನವರ ಕನಸಾಗಿತ್ತು. ಅವರ ಕನಸನ್ನು ನಾವೆಲ್ಲರೂ ಇಂದಿನ ದಿನಗಳಲ್ಲಿ ನನಸು ಮಾಡಲು ಒಗ್ಗೂಡಬೇಕು ಎಂದರು. ಸಮಾಜವನ್ನು ಒಡೆಯುವ ಕೆಲಸವನ್ನು ರಾಜಕಾರಣಿಗಳು ಮಾಡುತ್ತಿದ್ದಾರೆ. ಆ ಭಗವಂತ ಅವರನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಕೇವಲ ಕಚೇರಿಗಳಲ್ಲಿ ಫೋಟೋಗಳನ್ನು ಅಳವಡಿಸಿದರೆ ಸಾಲದು. ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡುವ ಕೆಲಸವನ್ನು ನಮ್ಮ ತಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದ್ದರು. ನಂಜನಗೂಡು ಪಟ್ಟಣದಲ್ಲಿ ಬಸವ ಭವನ ಇನ್ನೂ ಪೂರ್ಣಗೊಂಡಿಲ್ಲ. ಒಂದು ವೇಳೆ ನಮ್ಮ ತಂದೆ ಈ ಜಾಗದಲ್ಲಿ ಇದ್ದಿದ್ದರೆ ತಕ್ಷಣ ಬಸವ ಭವನಕ್ಕೆ ಹಣ ಮಂಜೂರು ಮಾಡುತ್ತಿದ್ದರು ಎಂದರು. ಬಹುಶಃ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ವೇದಿಕೆ ಮೇಲೆ ಇದ್ದಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಸಮಾಜದ ಮುಖಂಡರು ಇವತ್ತು ನಂಜನಗೂಡಿನಲ್ಲಿ ಬಸವ ಸಮುದಾಯ ಇವತ್ತು ಭವನ ಆಗಬೇಕು, 4.5 ಕೋಟಿ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ರಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಹರ್ಷವರ್ಧನ್ ಶಾಸಕರಿದ್ದಾಗ 2.5 ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ರು. ಆದ್ರೆ ಇನ್ನೂ ಕೂಡ ನಮ್ಮ ಬಸವ ಭವನ ಮುಗ್ದಿಲ್ಲ ಅಂತ ಹೇಳಿದ್ರೆ 4.5 ಕೋಟಿ 5 ಕೋಟಿ ಇದ್ದಿದ್ರು ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಇವತ್ತು ಇಲ್ಲೇ ವೇದಿಕೆಯಲ್ಲಿ ಇವತ್ತು ಘೋಷಣೆ ಮಾಡಿ ಹೋಗ್ತಾ ಇದ್ರು. ಯಾಕೆ ಮಾತಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಬೇರೆ, ಜನನಾಯಕರು ಬೇರೆ. ಜನನಾಯಕರು ಜನಪರ ಆಶಯಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ರಾಜಕಾರಣಿಗಳು ಪುಕ್ಷಟೆ ಭಾಷಣ ಮಾಡಿಕೊಂಡು ಸಮಾಜಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಜನನಾಯಕರೇ ಹೊರತು ರಾಜಕಾರಣಿಗಳಲ್ಲ. ಅದನ್ನ ನಾವು ಜನರು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಮಾತನಾಡಿ, ಬಸವಣ್ಣನವರ ತತ್ವ ಆದರ್ಶಗಳನ್ನು ಅನುಷ್ಠಾನಗೊಳಿಸಲು ನಾವೆಲ್ಲ ಬಸವ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಮಹಾಪುರುಷರು ಯಾವುದೇ ಜಾತಿಗೆ ಸೀಮಿತವಲ್ಲ. ಜಯಂತಿ ಆಚರಣೆ ಜೊತೆಗೆ ಅವರ ಆದರ್ಶಗಳ ಮೈಗೂಡಿಸಿಕೊಳ್ಳುವ ದಾರಿಯಲ್ಲಿ ನಡೆಯಬೇಕು. ಸಮಾಜದಲ್ಲಿ ಸಮಾನತೆ ಇರದೆ ಮೌಢ್ಯತೆ ತುಂಬಿ ಹೋಗಿತ್ತು. 892 ವರ್ಷಗಳ ಹಿಂದೆ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸಮಾಜದ ನಿರ್ಮಾಣದ ಕನಸು ಕಂಡಿದ್ದರು ಎಂದರು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಆದರ್ಶದಂತೆ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು. ಸುಮಾರು 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಲಾಗುತ್ತಿದ್ದು, ಯಡಿಯೂರಪ್ಪನವರ ಕಾಲದಲ್ಲಿ 200 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಪ್ರಸ್ತುತ 125 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಬೇಕಿರುವ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿ ಪೂರ್ಣಗೊಳಿಸುವ ಪ್ರಯತ್ನ ಮಾಡುತ್ತೇನೆ. ಇತ್ತೀಚೆಗೆ 30% ಯುವಕರು ಮೊಬೈಲ್ ಫೋನಿನಿಂದ ಹಾಳಾಗುತ್ತಿದ್ದಾರೆ. ಇಂತಹ ಯುವಕರ ಸರಿದಾರಿಗೆ ತರಲು ಅನುಭವ ಮಂಟಪ ಸಹಕಾರಿಯಾಗಲಿದೆ ಎಂದರು.
ನಂಜನಗೂಡು ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ಬಸವ ಭವನವನ್ನು ಪೂರ್ಣಗೊಳಿಸುವ ಭರವಸೆ ನೀಡಿದರು. ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತಡೆಯಲು ಸತತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತಿದೆ ಎಂದರು. ಶಾಸಕ ದರ್ಶನ್ ಮಾತನಾಡಿ, ಯಾವುದೇ ಅಪೇಕ್ಷೆ ಇಲ್ಲದೆ ಪ್ರಾಮಾಣಿಕ ಸೇವೆ ಮಾಡುತ್ತಿದ್ದೇನೆ. ಗ್ರಾಮಾಂತರ ಭಾಗಗಳು ಸೇರಿದಂತೆ ಪಟ್ಟಣದಲ್ಲಿರುವ ಬಸವ ಭವನ ನಿರ್ಮಾಣದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಪೂರ್ಣಗೊಳಿಸುವ ಬಗ್ಗೆ ಸಮಾಜಕ್ಕೆ ಭರವಸೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ನಾಗರಾಜೇಂದ್ರ ಸ್ವಾಮಿಗಳು, ಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ಇಮ್ಮಡಿ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು, ಶ್ರೀ ಕೆಂಡಗಣ್ಣ ಸ್ವಾಮಿಗಳು, ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳು, ಶ್ರೀ ಮಹಾಂತ ದೇಶಕೇಂದ್ರ ಸ್ವಾಮಿಗಳು, ಶ್ರೀ ಮಹೇಶ್ವರ ಸ್ವಾಮಿಗಳು, ಶ್ರೀ ಶಿವಕುಮಾರ ಸ್ವಾಮಿಗಳು, ಶ್ರೀ ನಟರಾಜ ಸ್ವಾಮಿಗಳು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೋಹತ್ಯೆ ನಿಷೇಧದ ನಡುವೆಯೂ ಗೋವುಗಳ ಅಕ್ರಮ ಸಾಗಣೆ ಮತ್ತು ಗೋಮಾಂಸ ಸಾಗಣೆ ಎಂಬುದು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿದೆ ಎಂಬುದಕ್ಕೆ ಇಂದು ರಕ್ಷಿಸಿದ ಗೋವುಗಳೇ ನಿದರ್ಶನವಾಗಿದೆ. 2 ವಾಹನಗಳಲ್ಲಿ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಿಸಿದ ಬಜರಂಗ ದಳ ಕಾರ್ಯಕರ್ತರು ಗೋಶಾಲೆಗೆ ತೆರಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊನ್ನೆ ತಾನೇ 2 ಬಾರಿ ಆಂಧ್ರಪ್ರದೇಶದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಟನ್ಗಟ್ಟಲೆ ಗೋಮಾಂಸ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ ಸಾರ್ವಜನಿಕರು ಇಂದು ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ವಾಹನಗಳಲ್ಲಿ ಆಂಧ್ರಪ್ರದೇಶದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. 2 ಬೊಲೆರೋ ವಾಹನಗಳಲ್ಲಿ ಸಾಗಿಸುತ್ತಿದ್ದ ಗೋವುಗಳು ರಕ್ಷಣೆ ಮಾಡಲಾಗಿದೆ. ಆಂಧ್ರಪ್ರದೇಶ ಮೂಲದ 2 ಬೊಲೆರೋ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಬಜರಂಗ ದಳ ಕಾರ್ಯಕರ್ತರಿಂದ ಗೋವುಗಳ ರಕ್ಷಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ರೆಡ್ಡಿಗೊಲವಾರಹಳ್ಳಿ ಬಳಿ ಗೋವುಗಳ ರಕ್ಷಣೆ ಮಾಡಲಾಗಿದ್ದು, ರಕ್ಷಣೆ ಮಾಡಿದ ಗೋವುಗಳನ್ನು ಗೋಶಾಲೆಗೆ ರವಾನಿಸಲಾಗಿದ್ದು, ಈ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ವ್ಯಕ್ತಿಗಳ ವಿಚಾರಣೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927
ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮೂಲ್ನಲ್ಲಿ ಐಸ್ ಕ್ರೀಂ ಘಟಕ ನಿರ್ಮಾಣದಿಂದ ರೈತರಿಗೆ ನಷ್ಟವಾಗಲಿದೆ ಹೊರತು ಯಾವುದೇ ಲಾಭ ಇಲ್ಲ. ಒಂದು ವೇಳೆ ಆಡಳಿತ ಮಂಡಳಿ ಐಸ್ ಕ್ರೀಂ ಘಟಕ ನಿರ್ಮಾಣಕ್ಕೆ ಮುಂದಾದರೆ ನಿರಂತರ ಹೋರಾಟ ಮಾಡಲಾಗುತ್ತದೆ ಎಂದು ಚಾಮೂಲ್ ಮಾಜಿ ಅಧ್ಯಕ್ಷ ವೈಸಿ ನಾಗೇಂದ್ರ ಹೇಳಿದರು. ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಅದರಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ನಾನು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಐಸ್ ಕ್ರೀಂ ಘಟಕ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ. ಆದರೆ ಅದಕ್ಕೆ ಬೇಕಾದ ಅನುದಾನ ಕೊಡಲು ಕರ್ನಾಟಕ ಹಾಲು ಮಹಾಮಂಡಳಿ ಹಿಂದೇಟು ಹಾಕಿತ್ತು. ಈಗಾಗಲೇ ಚಾಮೂಲ್ ಸಾಲ ಕಟ್ಟುತ್ತಿದೆ. ಮತ್ತಷ್ಟು ಸಾಲ ಮಾಡಿದರೆ ಸಾಲ ಕಟ್ಟಲು ಕಷ್ಟ ಆಗುತ್ತದೆ, ಅಲ್ಲದೆ ರೈತರಿಗೆ ನಷ್ಟ ಉಂಟಾಗುತ್ತದೆ ಎಂದು ಐಸ್ ಕ್ರೀಂ ಘಟಕ ನಿರ್ಮಾಣದಿಂದ ಹಿಂದೆ ಸರಿದೆ ಎಂದರು. ಪಾವಗಡ ತಾಲೂಕಿನ ಚಳ್ಳಕೆರೆ ಕ್ರಾಸ್ ಬಳಿ ಬುಲೆರೋ ವಾಹನ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಿಲ್ದಾಣದಲ್ಲಿ ಪ್ರಯಾಣಿಕರನ್ನು ಇಳಿಸಿದ ಬಸ್ ಡಿಪೋ ಕಡೆಗೆ ಹಿಂದಿರುಗುತ್ತಿದ್ದಾಗ ಚಳ್ಳಕೆರೆ ಕ್ರಾಸ್ ಬಳಿ ಈ ಅವಘಡ ನಡೆದಿದೆ. ಬಸ್ ಡಿಪೋ ಕಡೆಗೆ ತಿರುಗುತ್ತಿದ್ದ ವೇಳೆ ಅತಿ ವೇಗವಾಗಿ ಬಂದ ಬುಲೆರೋ ವಾಹನ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿ ಪ್ರಯಾಣಿಕರು ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಪಘಾತ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಕಲಿ ಸಿಬ್ಬಂದಿಯ ಕಾರುಬಾರು. ಅಸಲಿ ಯಾರು ನಕಲಿ ಯಾರು ಎಂಬುದು ತಿಳಿಯದೆ ಸಾರ್ವಜನಿಕರ ಗೊಂದಲ. ಅಸಲಿ ಅಧಿಕಾರಿಗಳಿಂದ ನಕಲಿ ಸಿಬ್ಬಂದಿಗಳನ್ನಿಟ್ಟುಕೊಂಡು ಕಳ್ಳಾಟ. ಹೂವಿನ ಕರಗ ಹೊತ್ತು ರಾತ್ರಿಯಿಡೀ ನೃತ್ಯ ಮಾಡಿದ ಮಹಿಳೆ. ಚಿಕ್ಕಬಳ್ಳಾಪುರದ ಮಹೇಶ್ವರಮ್ಮ ಕರಗ ಮಹೋತ್ಸವ ಅದ್ದೂರಿ. ಮಳೆಯನ್ನು ಲೆಕ್ಕಿಸದೆ ಭಾಗವಹಿಸಿದ ಜನ. ದ್ರೌಪದಮ್ಮ ದೇವರ ಹೂವಿನ ಕರಗ ಹೊತ್ತ ಮಹಿಳೆ. ಬಿರುಗಾಳಿ ಮಳೆಗೆ ನೆಲಕ್ಕುರುಳಿದ ದಾಳಿಂಬೆ ಹೂಗಳು. ಚಿಕ್ಕಬಳ್ಳಾಪುರದ ದಾಳಿಂಬೆ ರೈತನ ಕನಸು ಭಗ್ನ. ಮಣ್ಣು ಪಾಲಾದ ದಾಳಿಂಬೆ ರೈತನ ನಿರೀಕ್ಷೆಗಳು. ಮುಂಗಾರು ಪೂರ್ವ ಮಳೆಯಿಂದ ದಾಳಿಂಬೆ ರೈತನಿಗೆ ಪೆಟ್ಟು. ಶೇರ್ಖಾನ್ ಕೋಟೆ ಕೆರೆ ಏರಿ ತಡೆಗೋಡೆ ಪತನ. ಕಬ್ಬಿಣ ತಡೆಗೋಡೆ ಬಾಗಿ ಅಪಾಯಕ್ಕೆ ಆಹ್ವಾನಿಸುತ್ತಿದೆ. ಅಪಘಾತದಿಂದ ಕೆಳಕ್ಕೆ ಬಾಗಿರುವ ಕಬ್ಬಿಣದ ತಡೆಗೋಡೆ ದುರಸ್ತಿ ಮಾಡದಿದ್ದರೆ ಕಾದಿದೆ ಅಪಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.